ಪ್ರೀತಿಯ ಗೆಳೆಯರೆ, ಯಾವಾಗಲೂ ಕನ್ಫ್ಯೂಷನ್ಲಿರ್ತೀರಾ. ಒಂಥರ ಟೆನ್ಷನ್ ಸಹ, ಇರಿಟೇಷನ್ನು, ಒಂಥರ ನೆಮ್ಮದಿ ಇಲ್ಲ, ಕೈಯೆಲ್ಲ ಜವು ಮರಡ್ದಂಗತ್ತೆ, ಪಾದದಲ್ಲಿ ಪಿನ್ಸನ್ ನೀಡೋ ಸೆನ್ಸೇಷನ್, ಉರಿ ಬರುತ್ತೆ, ಆಮೇಲೆ ಯಾವುದೂ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ, ಒಂಥರ ತಲೆನೋವು, ಇರಿಟೇಷನು, ಬೇಜಾರು ಸರ್ ಅಂತ ಹೇಳ್ತೀರಾ. ಅದ್ರ ಬದಲು ನೀವು ಕಾಮಾಗಿರಬೇಕು, ಪ್ಲೆಸೆಂಟಾಗಿರಬೇಕು, ಫೋಕಸ್ಡ್ ಆಗಿರಬೇಕು ಅಂತಂದರೆ ನಿಮ್ಮ ನರ್ವಸ್ ಸಿಸ್ಟಮ್, ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಬ್ರೈನು, ನಿಮ್ಮ ನರ್ವಸ್ ಸಿಸ್ಟಮ್ ಚೆನ್ನಾಗಿ ಕೆಲಸ ಮಾಡಬೇಕು. ನಿಮ್ಮ ನರ್ವಸ್ ಸಿಸ್ಟಮ್ ಚೆನ್ನಾಗಿ ಕೆಲಸ ಮಾಡ್ತು ಅಂತಾರೆ ಆಟೋಮೆಟಿಕ್ಕಾಗಿ ನೀವು ಪೀಸ್ಫುಲ್ ಆಗಿರ್ತೀರಾ, ಫೋಕಸ್ ಮಾಡ್ತೀರಾ, ಜೀವನದಲ್ಲಿ ಅಚೀವ್ ಮಾಡ್ತೀರಾ. ಸೊ ನಿಮ್ಮ ನರ್ವಸ್ ಸಿಸ್ಟಮ್, ಬ್ರೈನ್, ಮೆದುಳು ಬೇಕಾಗುವಂಥ 5 ಆಹಾರ ಪದ್ಧತಿಗಳನ್ನ ಹೇಳ್ತೀನಿ. ನಾನು ಪ್ರೊಫೆಸರ್ ಡಾಕ್ಟರ್ ಮುರಳೀಧರ, ಮೂಳೆ ಡಾಕ್ಟರ್, ತುಮಕೂರಿನಿಂದ. ಈ 5 ಆಹಾರ ಪದ್ಧತಿ ನೀವು ಉಪಯೋಗಿಸಿದೆ ಆದರೆ ನಿಮ್ಮ ಬ್ರೈನ್, ನರ್ವಸ್ ಸಿಸ್ಟಮ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ಫೋಕಸ್ಡ್ ಆಗಿ, ಇಂಟೆಲಿಜೆಂಟಾಗಿ ನೀವು ನಿಮ್ಮ ಕಾರ್ಯವನ್ನು, ನಿಮ್ಮ ಒಂದು ಲೈಫ್ನ ಇಂಪ್ರೂವ್ ಮಾಡ್ಕೋಬೋದು. ನಂಬರ್ 1 ಬ್ರೈನ್ ಫುಡ್ ಯಾವುದಪ್ಪ ಅಂದರೆ ಅಗಸೆ ಬೀಜ, ಫ್ಲ್ಯಾಕ್ಸ್ ಸೀಡ್ಸ್ ಅಂತ ಹೇಳ್ತೀವಿ. ಅಂದರೆ ಅಗಸೆ ಬೀಜದಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಯಥೇಚ್ಛವಾಗಿರ್ತದೆ, ರಿಚ್ ಇನ್ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್. ಈ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಏನಂತ ಹೇಳಿ ಅಂತ ಆಲ್ಫಾ-ಲಿನೋಯಿಕ್ ಆ್ಯಸಿಡ್ ಅಂತ ಇರುತ್ತೆ. ಅದು ನಮ್ಮ ಬಾಡಿಯ ಬ್ರೈನ್ನ ಎಸ್ಪೆಷಲಿ ಇನ್ಫ್ಲಮೇಷನ್ ಕಡಿಮೆ ಮಾಡುತ್ತೆ, ನರ್ವಸ್ ಸಿಸ್ಟಮ್ನ ಹೆಲ್ತ್ ಮೇಂಟೈನ್ ಮಾಡೋಕ್ಕೆ ಭಾಳ ಹೆಲ್ಪ್ ಆಗುತ್ತೆ ಗೆಳೆಯರೆ. ಸೊ ಜೊತೆಗೆ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಏನಿರುತ್ತಲ್ಲ ಫ್ಲ್ಯಾಕ್ಸ್ ಸೀಡ್ಸಲ್ಲಿ, ಅದು ನಮ್ಮ ನರ್ವಸ್ ಸಿಸ್ಟಮ್ನ ಮೆಂಬ್ರೇನ್ನ ಮತ್ತು ಪ್ರೊಡಕ್ಷನ್ ಮಾಡೋಕ್ಕೆ ಮತ್ತು ಅದರ ರೀಜನರೇಷನ್ ಕೂಡ ಭಾಳ ಹೆಲ್ಪ್ ಆಗುತ್ತೆ ಗೆಳೆಯರೆ. ಸೊ ಜೊತೆಗೆ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸಲ್ಲಿ ಜೊತೆಗೆ ಅದು ಇರೋದ್ರಿಂದ ಜೊತೆಗೆ ಅದರಲ್ಲಿ ಏನಪ್ಪ ಅಂತಂದರೆ ಮೆಗ್ನೀಷಿಯಮ್ ಯಥೇಚ್ಛವಾಗಿರುತ್ತೆ ಫ್ಲ್ಯಾಕ್ಸ್ ಸೀಡ್ಸಲ್ಲಿ, ವೈಟಮಿನ್ B1 ಅಂತೇಳಿ ಥಯಾಮಿನ್ ಅದು ಕೂಡ ಯಥೇಚ್ಛವಾಗಿರುತ್ತೆ. ಸೊ ಇವೆರಡೂ ಕೂಡ ನಮ್ಮ ನರ್ವ್ ಸೆಲ್ಸ್ಗೆ ಒಂದು ನ್ಯೂಟ್ರಿಷನ್ ಬೇಕಾದಂಥ ನ್ಯೂಟ್ರಿಷನು. ಮೆಗ್ನೀಷಿಯಮ್ ಇನ್ ಪರ್ಟಿಕ್ಯುಲರ್ ಆಗಿ ನರ್ವಸ್ ಸಿಸ್ಟಮ್ ರಿಲ್ಯಾಕ್ಸ್ ಮಾಡೋಕ್ಕೆ, ಸ್ಟ್ರೆಸ್ನ ರೆಡ್ಯೂಸ್ ಮಾಡೋಕ್ಕೆ ಭಾಳ ಅನುಕೂಲಕಾರಿ. ಸೊ ಹಾಗೆ ಫ್ಲ್ಯಾಕ್ಸ್ ಸೀಡ್ಸ್ನ, ಅಗಸೆ ಬೀಜನ ನೀವು ಉಪಯೋಗಿಸೋದ್ರಿಂದ ನರ್ವಸ್ ಸಿಸ್ಟಮ್ ಹೆಲ್ತಿಯಾಗಿರುತ್ತೆ, ಮೆಗ್ನೀಷಿಯಮ್ ಇರುತ್ತೆ, ಥಯಾಮಿನ್ ಇರುತ್ತೆ. ಸೊ ಹಾಗೆ ನರ್ವಸ್ ಸಿಸ್ಟಮ್ಗೆ ಬೇಕಾಗಿರುವಂಥ ಹೇಳಿ ಮಾಡಿಸಿದ ಆಹಾರ ಅಂತಂದರೆ ನಿಮಗೆ ಫ್ಲ್ಯಾಕ್ಸ್ ಸೀಡ್ಸ್. ಸೊ ನಿಮ್ಮ 1-2 ಟೀ ಸ್ಪೂನಷ್ಟು ನೀವು ಆ ಫ್ಲ್ಯಾಕ್ಸ್ ಸೀಡ್ಸ್ನ ನಿಮ್ಮ ಆಹಾರ ಪದ್ಧತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ಸೊ ನಿಮ್ಮ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಭಾಳಷ್ಟು ರಿಸರ್ಚ್ ಕೂಡ ಅದನ್ನು ಪ್ರೂವ್ ಮಾಡಿದೆ. ಏನಪ್ಪ ಅಂತಂದರೆ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸು ನ್ಯೂರೋಪ್ರೊಟೆಕ್ಟಿವ್ ಎಫೆಕ್ಟ್ ಇರುತ್ತೆ. ಸೊ ನ್ಯೂರೋಪ್ರೊಟೆಕ್ಟಿವ್ ಎಫೆಕ್ಟ್ ಇರೋದ್ರಿಂದ, ನರ್ವಸ್ ಸಿಸ್ಟಮ್ನ ಇನ್ಫ್ಲಮೇಷನ್ ಕಡಿಮೆ ಆಗೋದ್ರಿಂದ ಈ ಫ್ಲ್ಯಾಕ್ಸ್ ಸೀಡ್ಸ್ನ ನಿಮ್ಮ ಆಹಾರ ಪದ್ಧತಿಯಲ್ಲಿ 1-2 ಟೀ ಸ್ಪೂನ್ ಡೈಲಿ ಉಪಯೋಗಿಸೋದು ಭಾಳ ಅನುಕೂಲ ಆಗುತ್ತೆ. ನಂಬರ್ 2ನೇ ಆಹಾರ ಅಂದರೆ ಬಾದಾಮಿ, ಆಲ್ಮಂಡ್ಸ್ ಅಂತ ಕರಿತೀವಲ್ಲ, ಬಾದಾಮಿಯಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ, ವೈಟಮಿನ್ ಇ ಚೆನ್ನಾಗಿರುತ್ತೆ, ಆ್ಯಂಟಿ ಆಕ್ಸಿಡೆಂಟಿವ್, ಮೆಗ್ನೀಷಿಯಮ್ ಕೂಡ ಇರುತ್ತೆ, ಜೊತೆಗೆ ಹೆಲ್ತಿ ಫ್ಯಾಟ್ಸ್ ಇರುತ್ತೆ ಗೆಳೆಯರೆ. ಸೊ ನಿಮ್ಗೆ ಗೊತ್ತಿರುವಂಗೆ ಹೆಲ್ತಿ ಫ್ಯಾಟ್ಸ್ ನಮ್ಮ ನರ್ವಸ್ ಸಿಸ್ಟಮ್ ಕೂಡ ಒಂದು ಮೈಲಿನ್ ಶೀತ್ ಅಂತ ಇರುತ್ತಲ್ಲ, ಆ ಲಿಪಿಡ್ ಶೀತ್ ಇರುತ್ತಲ್ಲ, ಆ ಶೀತ್ ಕೂಡ ನಮ್ಗೆ ಹೆಲ್ತಿ ಫ್ಯಾಟ್ಸ್ ಭಾಳ ಮುಖ್ಯ. ಸೊ ಆ ರೀತಿ ಹೆಲ್ತಿ ಫ್ಯಾಟ್ ಟಿಶ್ಯೂ ನಮಗೆ ಅದರ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಸಿಗುವಂಥದ್ದು ಆಲ್ಮಂಡ್ಸಲ್ಲಿ, ಬಾದಾಮಿಯಲ್ಲಿ. ಸೊ ಬಾದಾಮಿನ ಯಥೇಚ್ಛವಾಗಿ ಬಳಸಿ, ವೈಟಮಿನ್ ಇ ಇರುತ್ತೆ. ಸೊ ವೈಟಮಿನ್ ಇ ಆ್ಯಂಟಿ ಆಕ್ಸಿಡೆಂಟ್, ಆಕ್ಸಿಜನ್ ಸ್ಟ್ರೆಸ್ನ ಕಡಿಮೆ ಮಾಡುತ್ತೆ. ಸೊ ಬ್ರೈನ್ ಇನ್ಫ್ಲಮೇಷನ್ ಆಗುವಂಥದ್ದು, ನರ್ವ್ ಇನ್ಫ್ಲಮೇಷನ್ ಆಗುವಂಥ ಭಾಳಷ್ಟು ಕಡಿಮೆ ಆಗುತ್ತೆ ಗೆಳೆಯರೆ. ಜೊತೆ ಮೆಗ್ನೀಷಿಯಮ್ ಇದೆ. ಮೆಗ್ನೀಷಿಯಮ್ ನೀವು ಆವಾಗಲೇ ಹೇಳ್ದಂಗೆ ಅದು ನರ್ವ್ನ ಎಕ್ಸೈಟಬಿಲಿಟಿನ ಕಡಿಮೆ ಮಾಡುತ್ತೆ. ಜೊತೆಗೆ ಸಿಮ್ಟಮ್ಸ್, ನರ್ವಸ್ ಜೊತೆಗೆ ಸಿಮ್ಟಮ್ಸ್ ಇರುತ್ತಲ್ಲ, ಈ ಪಾದ ಉರಿ ಬರುವಂಥದ್ದು, ಜೋವಿಡಿಯುವಂಥದ್ದು, ಮರಗಟ್ಟುವಂಥದ್ದು. ಎಷ್ಟೊಂದು ಜನಕ್ಕೆ ನಿದ್ದೆ ಬರಲ್ಲ, ಕಾಲೆಲ್ಲ ಪಾದದ ಉರಿ ಬರ್ತಿದೆ ಸರ್ ಅಂತಾರೆ, ಕೈಯೆಲ್ಲ ಉರಿ ಅಂತಾರೆ, ಮರಗಟ್ಟು ಬಿಡಿದೆ, ಎಲ್ಲ ಕೊಡ್ಕೋಬೇಕು ಸರ್ ಅಂತ ಇರ್ತಾರೆ. ಆ ಒಂದು ಸಿಮ್ಟಮ್ಸ್, ನರ್ವಸ್ ಸಿಮ್ಟಮ್ಸ್ನ ಮೆಗ್ನೀಷಿಯಮ್ ಕಡಿಮೆ ಮಾಡುತ್ತೆ ಗೆಳೆಯರೆ. ಸೊ ಹಾಗೆ ನಾನು ಮುಂಚೆ ಹೇಳ್ದಂಗೆ ಆಲ್ಮಂಡಲ್ಲಿ ಪ್ಲಸ್ ಫ್ಲ್ಯಾಕ್ಸ್ ಸೀಡ್ಸಲ್ಲಿ ಕೂಡ ವೈಟಮಿನ್ ಇ ಯಥೇಚ್ಛವಾಗಿರುತ್ತೆ, ಜೊತೆಗೆ ಮೆಗ್ನೀಷಿಯಮ್ ಕೂಡ ಯಥೇಚ್ಛವಾಗಿರುತ್ತೆ. ಸೊ ಮೆಗ್ನೀಷಿಯಮ್ ಈ ರೀತಿಯ ಸಿಂಟಮ್ಸ್ನೆಲ್ಲ ಕಡಿಮೆ ಮಾಡೋದ್ರಿಂದ, ಈ ರೀತಿಯ ಆಹಾರ ಪದ್ಧತಿಯನ್ನು ಉಪಯೋಗಿಸೋದ್ರಿಂದ ಬ್ರೈನ್ಗೆ, ನರ್ವಸ್ ಟಿಶ್ಯೂ ಹೆಲ್ತ್ಗೆ ಭಾಳ ಅನುಕೂಲಕರ ಗೆಳೆಯರೆ. ಸೊ ಒಂದು 5-6 ಒಂದು ಬಾದಾಮಿಯನ್ನು ನೀರಲ್ಲಿ ನೆನೆಸ್ಬಿಟ್ಟು ಉಪಯೋಗಿಸಿದ್ರೆ ಭಾಳ ಅನುಕೂಲ ಆಗುತ್ತೆ. ಸೊ ಮೆಗ್ನೀಷಿಯಮ್ಮು ನರ್ವ್ ಫಂಕ್ಷನ್ಗೆ ತುಂಬ ಉಪಯೋಗಕಾರಿ ಅಂತ ಹೇಳೋದು ವೆಲ್ ಡಾಕ್ಯುಮೆಂಟೆಡ್ ಸ್ಟಡೀಸಲ್ಲಿ ಕೂಡ ಗೊತ್ತಾಗಿದೆ. ಸೊ ಹಾಗಾಗಿ ನಿಮ್ಮ ಬಾದಾಮಿ ನಿಮ್ಮ ಯಥೇಚ್ಛವಾಗಿ ಬಳಸಿ ನಿಮ್ಮ ನರ್ವಸ್ ಸಿಸ್ಟಮ್ನ ಇಂಪ್ರೂವ್ ಮಾಡ್ಕೊಳ್ಳಿ. ನಂಬರ್ 3 ಏನಪ್ಪ ಅಂತಂದರೆ ಗ್ರೀನ್ ಲೀಫ್ ವೆಜಿಟೇಬಲ್ಸ್, ಸ್ಪೈನಾಕ್ ಅಂತ ಹೇಳ್ತೇವೆ, ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು ಭಾಳ ಅನುಕೂಲಕಾರಿ, ಎಸ್ಪೆಷಲಿ ಬ್ರೈನ್ಗೆ, ಡೆವಲಪ್ಮೆಂಟ್ಗೆ, ಗ್ರೋತ್ಗೆ, ನರ್ವಸ್ ಸಿಸ್ಟಮ್ಗೆ. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಫೋಲಿಕ್ ಆ್ಯಸಿಡ್ ಮತ್ತು ಮೆಗ್ನೀಷಿಯಮ್ ಇರುತ್ತೆ. ಫೋಲೇಟ್ ಅಂತೀವಲ್ಲ, ಫೋಲಿಕ್ ಆ್ಯಸಿಡ್ ನಿಮ್ಗೆ ಗೊತ್ತಿರ್ಬೋದು. ಇವನ್ನು ಹೆಣ್ಮಕ್ಳು ಪ್ರೆಗ್ನೆಂಟ್ ಆದಾಗ, ಬಸ್ರಿ ಆದಾಗ ಫೋಲಿಕ್ ಆ್ಯಸಿಡ್ನ ಪ್ರಿಸ್ಕ್ರಿಪ್ಷನ್ ಬರ್ಕೊಡ್ತಾರೆ ಹೆರಿಗೆ ಪ್ರಸೂತಿ ತಜ್ಞರು, ಗೈನಕಾಲಜಿಸ್ಟು. ಸೊ ಏನಕ್ಕೆ ಅಂತಂದರೆ ಫೋಲಿಕ್ ಆ್ಯಸಿಡ್ಡು ನರ್ವಸ್ ಸಿಸ್ಟಮ್ ಗ್ರೋತ್ ಆಗೋದಕ್ಕೆ ಭಾಳ ಅನುಕೂಲಕಾರಿ. ಸೊ ಫೋಲಿಕ್ ಆ್ಯಸಿಡ್ನ ನೀವು ಯಥೇಚ್ಛವಾಗಿ ಬಳಸೋದ್ರಿಂದ
ನಿಮ್ಮ ನರ್ವಸ್ ಸಿಸ್ಟಮ್ ಬ್ರೈನ್ಗೆ ಭಾಳ ಹೆಲ್ಪ್ ಆಗುತ್ತೆ. ಸೊ ಹಾಗೆ ಫೋಲಿಕ್ ಆಸಿಡ್ ಇರುವಂಥ ಗ್ರೀನ್ ಲೀಫ್ ವೆಜಿಟೇಬಲ್ಸ್ನ ಉಪಯೋಗಿಸ್ಕೊಳ್ಳಿ. ಮತ್ತು ಗ್ರೀನ್ ಲೀಫ್ ಮೆಗ್ನೀಷಿಯಮ್ ಕೂಡ ಇರುತ್ತೆ. ನಾನು ಮೆಗ್ನೀಷಿಯಮ್ ಆವಾಗಲೇ ಹೇಳಿದಂಗೆ ಮೆಂಬ್ರೇನ್ನ ಒಂದು ಸ್ಟೆಬಿಲಿಟಿ ಮೇಂಟೈನ್ ಮಾಡೋಕ್ಕೆ, ಮೆಂಬ್ರೇನ್ ಹೆಲ್ತ್ಗೆ ಭಾಳ ನರ್ವ್ ಮೆಂಬ್ರೇನ್ ಹೆಲ್ತ್ಗೆ ಭಾಳ ಅನುಕೂಲಕಾರಿ. ಸೊ ಹಾಗೆ ಮೆಗ್ನೀಷಿಯಮ್ ಮತ್ತು ಫೋಲಿಕ್ ಆಸಿಡ್ ಇರುವಂತಹ ಗ್ರೀನ್ ಲೀಫ್ ವೆಜಿಟೇಬಲ್ಸ್ನ ನೀವು ದಿನಕ್ಕೊಂದು ವಾರಕ್ಕೊಂದು 5-6 ಸರಿ ಉಪಯೋಗಿಸೋದು ಭಾಳ ಒಳ್ಳೆಯದು. ಸೊ ಮೆಗ್ನೀಷಿಯಮಲ್ಲಿ ನಿಮಗೆ ಓವರ್ ಸ್ಟಿಮ್ಯುಲೇಷನ್ ಅವಾಯ್ಡ್ ಮಾಡುತ್ತೆ, ನರ್ವಸ್ ಟೆನ್ಷನ್ ಅವಾಯ್ಡ್ ಮಾಡುತ್ತೆ, ನರ್ವ್ ರಿಪೇರ್ನ ಹೆಲ್ಪ್ ಮಾಡುತ್ತೆ. ಸೊ ಎಷ್ಟೊಂದು ನ್ಯೂರೋಸೈಕಾಟ್ರಿಕ್ ಡಿಸೀಸಲ್ಲಿ ಫೋಲಿಕ್ ಆ್ಯಸಿಡ್ನ ಬಳಸ್ತಾರೆ, ಯಾಕೆಂತಂದರೆ ನ್ಯೂರಾಲಜಿಕಲ್ ಹೆಲ್ತ್ ಇಂಪ್ರೂವ್ ಆಗಲಿ ಅಂತ. ಸೊ ಹಾಗಾಗಿ ನೀವು ಈ ಗ್ರೀನ್ ಲೀಫ್ ವೆಜಿಟೇಬಲ್ ಎಸ್ಪೆಷಲಿ ಮೆಂತ್ಯ ಸೊಪ್ಪನ್ನ ಮತ್ತು ಪಾಲಕ್ ಸೊಪ್ಪನ್ನ ನೀವು ರೆಗ್ಯುಲರ್ ಉಪಯೋಗಿಸೋದ್ರಿಂದ ನಿಮ್ಮ ನರ್ವಸ್ ಸಿಸ್ಟಮ್ ಚೆನ್ನಾಗಿ ಕೆಲಸ ಮಾಡ್ತಾ ಗೆಳೆಯರೆ. ನಂಬರ್ 4ನೇದು ಬಾಳೆಹಣ್ಣು, ಬನಾನಾ ಅಂತ ಹೇಳ್ತಾರೆ. ಬಾಳೆಹಣ್ಣು ಅಂತೂ ಯಥೇಚ್ಛವಾಗಿ ಸಿಗುತ್ತೆ. ಡೈಲಿ ಒಂದೊಂದು ಬಾಳೆಹಣ್ಣು ತಿನ್ನೋದು ಭಾಳ ಒಳ್ಳೆಯದು. ಯಾಕೆ ಅದರಲ್ಲಿ ಒಂದು ವೈಟಮಿನ್ B6 ಇರುತ್ತೆ. ವೈಟಮಿನ್ B6 ನರ್ವ್ ಹೆಲ್ತ್ಗೆ, ನರ್ವ್ನ ಬೆಳವಣಿಗೆ ಹಾಕಿ ನರ್ವ್ ಶೀತ್ ಬೆಳವಣಿಗೆ ಭಾಳ ಹೆಲ್ಪ್ ಆಗುತ್ತೆ ವೈಟಮಿನ್ B6. ಜೊತೆಗೆ ಪೊಟ್ಯಾಷಿಯಮ್ ಯಥೇಚ್ಛಾಗುತ್ತೆ. ಪೊಟ್ಯಾಷಿಯಮ್ ಯಥೇಚ್ಛಾಗಿದ್ದರೆ ನಿಮ್ಮ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಎಲ್ಲ ಕೆಲಸ ಮಾಡೋಕ್ಕೆ, ನರ್ವ್ ಕಂಡಕ್ಷನ್ಸ್ ಎಲ್ಲ ಚೆನ್ನಾಗೋದಕ್ಕೆ ಪೊಟ್ಯಾಷಿಯಮ್ ಭಾಳ ಅನುಕೂಲಕಾರಿ. ಸೊ ಈ ಪೊಟ್ಯಾಷಿಯಮ್ ರಿಚ್ ಇರುವಂಥ ಬಾಳೆಹಣ್ಣು ಉಪಯೋಗಿಸ್ಕೊಳ್ಳಿ. ಆವಾಗಲೇ ಹೇಳ್ದಂಗೆ ವೈಟಮಿನ್ B6 ಇರುತ್ತೆ. ವೈಟಮಿನ್ B6 ನಿಮಗೆ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಪ್ರೊಡಕ್ಷನ್ಗೆ, ಮೈಲಿನ್ ಶೀತ್ ಮೇಂಟೆನೆನ್ಸ್ಗೆ, ಮತ್ತು ನರ್ವ್ಸ್ಗೆ ಇನ್ಸುಲೇಷನ್ ಬರ್ತಾರೆ, ಅದಕ್ಕೆಲ್ಲ ಭಾಳ ಹೆಲ್ಪ್ ಆಗುತ್ತೆ. ಸೊ ವೈಟಮಿನ್ B6 ಡಿಫಿಷಿಯನ್ ಅಂತ ಪೆರಿಫರಲ್ ನ್ಯೂರೋಪತಿ ಅಂತ ಕೆಲವು ಕಂಡೀಷನ್ಸ್ ಆಗುತ್ತೆ. ಯಾರಿಗೆ ವೈಟಮಿನ್ B ಕಾಂಪ್ಲೆಕ್ಸ್ ಜೊತೆ ವೈಟಮಿನ್ B6 ಪರ್ಟಿಕ್ಯುಲರ್ಗೆ ವೈಟಮಿನ್ B12 ಎಲ್ಲ ಕಡಿಮೆ ಇರುತ್ತಲ್ಲ, ಅವ್ರಿಗೆ ಪೆರಿಫರಲ್ ನ್ಯೂರೋಪತಿ ಅಂತಲೇ ಕೆಲವು ಕಂಡೀಷನ್ಸ್ ಆಗುತ್ತೆ. ಆ ಕಂಡೀಷನ್ಸ್ ಕೂಡ ನರಗಳು ಉರಿ ಬರೋದು, ಹೊಡ್ತಾ ಬರೋದು, ಜವ್ ಹಿಡಿಯೋದು, ಉರಿ ಆಗೋದೆಲ್ಲ ಆಗುತ್ತೆ. ಸೊ ಹಾಗೆ ಪೆರಿಫರಲ್ ನ್ಯೂರೋಪತಿನ ಅವಾಯ್ಡ್ ಮಾಡಬೇಕು ಅಂತಂದರೆ ನೀವು ಬಾಳೆಹಣ್ಣ ನಿಮ್ಮ ರೆಗ್ಯುಲರ್ ಡಯಟ್ ಉಪಯೋಗಿಸ್ಕೊಳ್ಳಿ. ಊಟ ಆದಮೇಲೆ ಒಂದು ಚಿಕ್ಕ ಬಾಳೆಹಣ್ಣು ತಿನ್ಬಿಟ್ರೆ ಭಾಳ ಅನುಕೂಲ ಆಗುತ್ತೆ. ಪ್ರತಿ ದಿವಸ ಒಂದು ಬಾಳೆಹಣ್ಣು ತಿನ್ನೋದು ಎಷ್ಟೋ ರೀತಿಯ ಅನುಕೂಲ, ಜೊತೆಗೆ ಇದು ಕೂಡ ನರ್ವಸ್ ಸಿಸ್ಟಮ್ ಕೂಡ ಭಾಳ ಹೆಲ್ಪ್ ಆಗುತ್ತೆ. ಸೊ ಹಾಗೆ ಬಾಳೆಹಣ್ಣು ನೀವು ಪ್ರತಿ ದಿವಸ ಮರೆಯದೆ ಉಪಯೋಗಿಸ್ಕೊಳ್ಳಿ ಗೆಳೆಯರೆ. ನಂಬರ್ 5ನೇದು ಬಂದು ಹಳದಿ, ಅರಿಶಿನ ಜೊತೆಗೆ ನಿಮ್ಮ ಬ್ಲ್ಯಾಕ್ ಪೆಪ್ಪರ್ ಬರುತ್ತಲ್ಲ, ಮೆಣಸು, ಅದರ ಪುಡಿ ಉಪಯೋಗಿಸೋದು ಭಾಳ ಒಳ್ಳೆಯದು. ನಿಮಗೆ ನಾನು ಹೇಳಿದಂಗೆ ಹಳದಿ ಅರಿಶಿನ ಅಂತ ಹೇಳಿದ್ದು ಅದರಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಫಂಕ್ಷನ್ ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ಕುರ್ಕುಮಿನ್ ಅಂತ ಒಂದು ಕಾಂಪೌಂಡ್ ಇರುತ್ತೆ ಹಳದಿಯಲ್ಲಿ, ಅರಿಶಿಣದಲ್ಲಿ. ಅರಿಶಿಣ ಎಷ್ಟೊಂದು ಚಿತ್ತನಕ್ಕೆ ಉಪಯೋಗಿಸ್ಕೊತೀರ, ಅವಲಕ್ಕಿ ಉಪಯೋಗಿಸ್ತೀರ, ಭಾಳ ಒಳ್ಳೆಯದು. ಯಾಕಂದರೆ ಅಲ್ಲಿ ಕುರ್ಕುಮಿನ್ ಅಂತ ಒಂದು ಆ್ಯಂಟಿ ಇನ್ಫ್ಲಮೇಟರಿ ಇದೆ, ಒಂದು ಕಾಂಪೌಂಡ್ ಇದೆ. ಜೊತೆಗೆ ನೀವು ನರ್ವ್ಸ್ ಹೆಲ್ತ್ಗೆ ಭಾಳ ಉಪಯೋಗಕಾರಿಗಳೇ. ಸೊ ನರ್ವ್ಸ್ ಡ್ಯಾಮೇಜ್ ಆದಾಗ ಅದರ ಹೀಲಿಂಗ್ಗೆ ನಿಮ್ಮ ಆ್ಯಂಟಿ ಇನ್ಫ್ಲಮೇಟರಿ ಆ್ಯಕ್ಷನ್ ಅಂತ ನ್ಯೂರೋಪ್ರೊಟೆಕ್ಟಿವ್ ಪ್ರಾಪರ್ಟೀಸ್ ಇರೋದ್ರಿಂದ ಅರಿಶಿಣ ತುಂಬ ಹೆಲ್ಪ್ ಆಗುತ್ತೆ. ಬ್ಲ್ಯಾಕ್ ಪೆಪ್ಪರ್ಲು ಕೂಡ ಒಂದು ಪೈಪರಿನ್ ಅಂತ ಒಂದು ಕಾಂಪೌಂಡ್ ಇದೆ. ಅದು ಪೈಪರಿನ್ ಇರೋದ್ರಿಂದ ಏನಾಗುತ್ತೆ, ನಿಮ್ಮ ಕುರ್ಕುಮಿನ್ ಅಂತ ಹೇಳಿದ್ರೆ ಅದರ ಅಬ್ಸಾರ್ಪ್ಷನ್ 200% 2000 ಟೈಮ್ಸ್ ಜಾಸ್ತಿ ಎಫೆಕ್ಟಿವ್ ಆಗಿ ಮಾಡುತ್ತೆ. ಸೊ ಹಾಗಾಗಿ ನಾವು ಅರಿಶಿನ ಬ್ಲ್ಯಾಕ್ ಪೆಪ್ಪರ್ ಜೊತೆ ಉಪಯೋಗಿಸಿದಾಗ 2000 ಟೈಮ್ಸ್ ಅಬ್ಸಾರ್ಪ್ಷನ್ನ ಇನ್ಕ್ರೀಸ್ ಮಾಡುತ್ತೆ ಅರಿಶಿಣದ ಇದನ್ನು. ಹಾಗಾಗಿ ಅವೆರಡು ಕಾಂಬಿನೇಷನ್ ಉಪಯೋಗಿಸೋದು ಭಾಳ ಒಳ್ಳೆಯದು. ಸೊ ಎಷ್ಟೊಂದು ಕ್ಲಿನಿಕಲ್ ಸ್ಟಡೀಸ್ ಇದೆ, ಫಾರ್ಮಕಾಲಜಿ ಎಷ್ಟೊಂದು ಪೇಪರ್ ಪ್ರೆಸೆಂಟ್ ಆಗಿದೆ. ಇವನ್ನು ಉಪಯೋಗಿಸಿದ್ರೆ ನಿಮ್ಮ ಬಾಡಿಯ ನ್ಯೂರೋ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ ಅಂತ ಗೊತ್ತಾಗಿದೆ. ಸೊ ಜೊತೆಗೆ ಇದನ್ನು ನೀವು ಉಪಯೋಗಿಸೋದೇನಾಗುತ್ತೆ, ನಿಮ್ಮ ನರ್ವಸ್ ಸಿಸ್ಟಮ್ ಚೆನ್ನಾಗಿ ಕಾಪಾಡ್ಕೊಂಬರ್ಬೋದು, ನರ್ವ್ನ ಹೆಲ್ತಿಯಾಗಿರುತ್ತೆ. ಸೊ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ, ಎಸ್ಪೆಷಲಿ ನರ್ವ್ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ. ಸೊ ಹಾಗೆ ಸಿಂಪಲ್ ಅರಿಶಿಣನ ನೀವು ಪೆಪ್ಪರ್ ಜೊತೆ ಪುಡಿ ಮಾಡಿ ಉಪಯೋಗಿಸೋದು ಭಾಳ ಅನುಕೂಲ ಆಯ್ತೆಗಳಾರೆ. ಇಲ್ಲಿಗೆ ಇಷ್ಟು ಜೊತೆಗೆ ನಿಮ್ಮ ಬೋನಸ್ ಟಿಪ್ಸು, ಲೈಫ್ ಸ್ಟೈಲ್ ಟಿಪ್ಸ್ ಏನಪ್ಪ, ನಿಮ್ಮ ನರ್ವಸ್ ಸಿಸ್ಟಮ್ ಬ್ರೈನ್ ಚೆನ್ನಾಗಿ ಕೆಲಸ ಮಾಡೋಕಂದ್ರೆ ಒಂದು ಯಥೇಚ್ಛವಾಗಿ ನೀರು ಬಳಸಿ. ನಿಮ್ಗೆ ಗೊತ್ತಂಗೆ ಬಾಡಿಯಲ್ಲಿ 70% ನೀರಿನಂಶ ಇರೋದು, ಹಾಗಾಗಿ ನೀರನ್ನ ಯಥೇಚ್ಛವಾಗಿ ಬಳಸಿ. ನೀರು ಎಷ್ಟು ಕುಡಿಬೇಕು ಅನ್ನೋದನ್ನ ಒಂದು ವಿಡಿಯೋ ಮಾಡಿದ್ದೆ, ವಿಡಿಯೋ ನೋಡಿ. ನೀರನ್ನ ಯಥೇಚ್ಛವಾಗಿ ಬಳಸಿ, ಫ್ಲೂಯಿಡ್ಸ್ ಬಾಡಿಲಿರಲಿ. ಬ್ರೈನು ಕೂಡ 70% ನೀರೇ ಇರುವಂಥದ್ದು. ಸೊ ಬ್ರೈನ್ ಚೆನ್ನಾಗಿ ಕೆಲಸ ಮಾಡಬೇಕು ಅಂದರೆ ನೀರಿನಂಶ ಭಾಳ ಮುಖ್ಯ, ಅದನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ. ಜೊತೆಗೆ ಹೆಲ್ತಿ ಫುಡ್ ತೊಗೊಳ್ಳಿ, ಬ್ಯಾಲೆನ್ಸ್ ಫುಡ್ ತೊಗೊಳ್ಳಿ, ಭಾಳ ಇಂಪಾರ್ಟೆಂಟು. ಮತ್ತು ಪ್ರಾಣಾಯಾಮ, ಧ್ಯಾನ, ಮೆಡಿಟೇಷನ್ ಮಾಡುವಂಥದ್ದು, ಸುದರ್ಶನ ಕ್ರಿಯೆ ಮಾಡುವಂಥದ್ದು ನಿಮ್ಮ ನರ್ವಸ್ ಸಿಸ್ಟಮ್ನ ಬ್ಯಾಲೆನ್ಸಾಗಿ ಇಟ್ಕೊಳ್ಳೋಕ್ಕೆ, ಕೂಲಾಗಿ ಇಟ್ಕೊಳ್ಳೋಕ್ಕೆ, ನೀವು ಬ್ಯಾಲೆನ್ಸ್ ಆಗಿರೋದಕ್ಕೆ, ಪೀಸ್ಫುಲ್ ಆಗಿರೋದಕ್ಕೆ ಭಾಳ ಅನುಕೂಲಕಾರಿ. ಮೈಂಡ್ನ ನೀವು ಕಂಟ್ರೋಲ್ ಮಾಡಿದ್ರೆ ನಿಮ್ಮ ನರ್ವಸ್ ಸಿಸ್ಟಮ್ ಕಂಟ್ರೋಲ್ ಮಾಡ್ದಂಗೆ ಲೆಕ್ಕ ಅಲ್ವಾ. ಸೊ ಹಾಗೆ ನೀವು ಬ್ರೀತಿಂಗ್ ಕಂಟ್ರೋಲ್ ಆದರೆ, ಎಕ್ಸ್ಪೆಷಲಿ ಸುದರ್ಶನದಲ್ಲಿ ಬ್ರೀತಿಂಗ್ ಕಂಟ್ರೋಲೆಲ್ಲ ಹೇಳ್ಕೊಡುವಂಥದ್ದು. ಅದನ್ನು ಮಾಡಿದಾಗ ನಿಮ್ಮ ಆಟೋಮೆಟಿಕ್ಕಾಗಿ ನಿಮ್ಮ ಮನಸ್ಸು ಕೂಡ ಶಾಂತವಾಗುತ್ತೆ, ಪ್ರಶಾಂತವಾಗುತ್ತೆ. ನಿಮ್ಮ ಇರಿಟೇಷನ್ಸು, ಬೇಜಾರು, ಕೋಪ, ತಾಪಗಳು, ಆ್ಯಂಗ್ಸೈಟಿ ಅವೆಲ್ಲ ಕಡಿಮೆ ಆಗ್ತದೆ. ಇವೆಲ್ಲ ನಿಮಗೆ ಬ್ರೈನ್ಗೆ ಅನುಕೂಲಕಾರಿಯಾಗುವಂತಹ ಒಂದು ಟಿಪ್ಸು. ನೆಕ್ಸ್ಟ್ ಬಂದರೆ ನಿಮಗೆ ಸ್ಮೋಕಿಂಗ್, ಆಲ್ಕೋಹಾಲ್ ಆ್ಯಂಡ್ ಸ್ಮೋಕಿಂಗ್ ಖಂಡಿತ ಅವಾಯ್ಡ್ ಮಾಡಬೇಕು. ನಿಮ್ಗೆ ಗೊತ್ತಿರೋಂಗೆ ಆಲ್ಕೋಹಾಲಿಕ್ ನ್ಯೂರೋಪತಿ ಅಂತಲೇ ಇದೆ. ಎಕ್ಸ್ಟ್ರಾ ಎಕ್ಸೆಸ್ ಆಗಿ ಆಲ್ಕೋಹಾಲ್ ಡ್ರಿಂಕ್ಸ್ ಮಾಡ್ತಾರಲ್ಲ, ಅವ್ರಿಗೆ ಆಲ್ಕೋಹಾಲ್ ನ್ಯೂರೋಪತಿನಿಂದ ಪ್ರಾಬ್ಲಮ್ ಆಗುತ್ತೆ. ಜೊತೆಗೆ ಸ್ಮೋಕಿಂಗ್ ಮಾಡೋದ್ರಿಂದ ಕೂಡ ನರ್ವ್ಸ್ ಡ್ಯಾಮೇಜ್ ಆಗ್ತಾಯಿಲ್ಲ. ಸೊ ಹಾಗೆ ಈ ರೀತಿಯ ನೀವೆಲ್ಲ ನಾನು ದುಡ್ಡು ಕೊಟ್ಟು ಕಾಯಿಲೆ ಕೊಂಡ್ಕೊಳ್ಳೋದು ಅಂತ ಹೇಳ್ತೀನಿ ಅಲ್ವಾ. ನೋಡಿ, ಸ್ಮೋಕಿಂಗ್ ಆ್ಯಂಡ್ ಡ್ರಿಂಕಿಂಗ್ ಅಂತ ಇವೆರಡು ಕಿಂಗ್ಸು. ನಿಮ್ಮ ಜೊತೆ ಫೈಟ್ ಮಾಡಿದ್ರೆ ನಿಮ್ಮನ್ನ ಸಾಯಿಸ್ಬಿಡುತ್ತೆ ಅಂತ ಹೇಳ್ತೀನಿ ನಾನು ಯಾವಾಗಲೂ. ಹಾಗೆ ಸ್ಮೋಕಿಂಗ್ ಮತ್ತು ಡ್ರಿಂಕಿಂಗ್ ಅವೆರಡು ದುಡ್ಡು ಕೊಟ್ಟು ಕಾಯಿಲೆ ಕೊಂಡ್ಕೊಂಡ ಲೆಕ್ಕ.
ಖಂಡಿತ ಅವಾಯ್ಡ್ ಮಾಡೋಕ್ಕೆ ಹೋಗಬೇಡಿ. ಅನ್ನೆಸರಿ ದೇವ್ರು ಕೊಟ್ಟರೆ ಆರೋಗ್ಯನ ಹಾಳು ಮಾಡ್ಕೋತೀರಾ, ದುಡ್ಡು ಖರ್ಚಾಗುತ್ತೆ, ಮತ್ತೆ ಆರೋಗ್ಯ ವಾಪಸ್ ಪಡಿಬೇಕು ಅಂದ್ರೆ ಕಷ್ಟ, ಅದಕ್ಕೂ ದುಡ್ಡು ಖರ್ಚಾಗುತ್ತೆ. ಸೊ ಈ ಬ್ಯಾಡ್ ಹ್ಯಾಬಿಟ್ಸ್ನ ಖಂಡಿತ ಅವಾಯ್ಡ್ ಮಾಡಿ ಗೆಳೆಯರೆ. ಜೊತೆಗೆ ನಿಮ್ಮ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ. ಕೆಲವು ನ್ಯೂರೋಟ್ರೋಪಿಕ್ ವಿಟಮಿನ್ಸ್ ಬರ್ತವೆ, ವಿಟಮಿನ್ B12 ಬೇಕಾಗುತ್ತೆ, ವಿಟಮಿನ್ B6 ಬೇಕಾಗುತ್ತೆ. ಇದು ನ್ಯೂರೋಟ್ರೋಪಿಕ್ ವಿಟಮಿನ್ಸ್ ಅಂತ ಅವನ್ನ ಉಪಯೋಗಿಸೋದ್ರಿಂದ ಕೂಡ ನಿಮ್ಮ ನರ್ವಸ್ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ, ಬ್ರೈನ್ ಚೆನ್ನಾಗಿ ಕೆಲಸ ಮಾಡ್ತಾ ಗೆಳೆಯರೆ. ಸೊ ಈ ರೀತಿಯ ಟಿಪ್ಸ್ನ ಹೇಳಿದ್ದೀನಿ. ದಯವಿಟ್ಟು ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ, ಯಾರಿಗೆ ಡಯಾಬಿಟಿಕ್ ನ್ಯೂರೋಪತಿ ಇದೆ, ಯಾರಿಗೆ ಪೆರಿಫೆರಲ್ ನ್ಯೂರೋಪತಿ, ಯಾರ ಕೈಯಲ್ಲಿ ಜೋವಿಡಿದೆ, ಮರಗಡ್ತಾ ಇದೆ, ಇನ್ಫ್ಲಮೇಷನ್ ಇದೆ, ಪೇಯ್ನ್ ಇದೆ, ಸ್ಟ್ರೆಸ್ ಆಗಿದ್ದಾರೆ, ಅವ್ರಿಗೆಲ್ಲ ದಯವಿಟ್ಟು ವಿಡಿಯೋನ ಫಾಲೋ ಮಾಡಲಿ. ಈ ಆಹಾರ ಪದ್ಧತಿಗಳನ್ನ ಉಪಯೋಗಿಸಿದ್ರೆ ಖಂಡಿತವಾಗಿ ಅವರ ಬ್ರೈನ್ ಹೆಲ್ತು ಜೊತೆಗೆ ಅವರ ಮೂಡ್ ಎಲ್ಲ ಇಂಪ್ರೂವ್ ಆಗುತ್ತೆ. ದೇ ವಿಲ್ ಲೀವ್ ಎನ್ ಹೆಲ್ತಿ ಹ್ಯಾಪಿ ಲೈಫ್. ಸೊ ಕನ್ಕ್ಲೂಷನ್ಗಳಿದ್ರೆ ಈ 5 ಆಹಾರ ಪದ್ಧತಿಗಳನ್ನ ಮರೆಯದೆ ನಿಮ್ಮ ಫುಡ್ಡಲ್ಲಿ ಇವತ್ತಿಂದನೇ ಶುರು ಮಾಡಿ. ಅಲ್ಲಿ ಯಾವುದನ್ನೇ ಶುರು ಮಾಡ್ತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಯಾಕೆಂತಂದರೆ ಮೆದುಳು ಅಲ್ವಾ, ದಟ್ ಇಸ್ ಅ ಪವರ್ ಹೌಸ್. ಅಲ್ಲಿ ನಿಮ್ಮ ಮೆದುಳು ಚೆನ್ನಾಗಿತ್ತು, ನರ್ವಸ್ ಸಿಸ್ಟಮ್ ಚೆನ್ನಾಗಿತ್ತಂದರೆ ಇಡೀ ದೇಹ ಚೆನ್ನಾಗಿರುತ್ತೆ. ಸೊ ನಿಮ್ಮ ಆಹಾರ ಪದ್ಧತಿ ಜೊತೆಗೆ ಮನಸ್ಸನ್ನು ಉಲ್ಲಾಸವಾಗಿ ಇಟ್ಕೊಳ್ಳಿ, ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಳಿ, ಕಂಟ್ರೋಲ್ ಇಟ್ಕೊಳ್ಳಿ. ಪ್ರಾಣಾಯಾಮ, ಧ್ಯಾನ, ಸುದರ್ಶನ ಕ್ರಿಯೆ ಮಾಡಿ, ಹೆಲ್ತಿ ಫುಡ್ ತೊಗೊಳ್ಳಿ, ಹೆಲ್ತಿ ಆಗಿರಿ. ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಹೆಲ್ತಿ ನರ್ವಸ್ ಸಿಸ್ಟಮ್. ಒನ್ಸ್ ಅಗೇನ್ ನಾನು ಪ್ರೊಫೆಸರ್ ಡಾಕ್ಟರ್ ಮುರಳೀಧರ್ ಅಂತ, ಮೂಳೆ ಡಾಕ್ಟರ್, ಆರ್ಥೋಪೆಡಿಕ್ ಸರ್ಜನ್. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಮರೆಯದೆ ಶೇರ್ ಮಾಡಿ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ.